ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಎಲ್ಕೆ ಅಡ್ವಾಣಿಗೆ ಭಾರತ ರತ್ನಾಗರಿ, ಬಿಜೆಪಿ ಭೀಷ್ಮನಿಗೆ ಭಾರತದ ಅತ್ಯುನ್ನತ ಗೌರವ. ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡ ಪ್ರಧಾನಿ ಮೋದಿ. ಅಡ್ವಾಣಿ ತಳಮಟ್ಟದಿಂದ ಕೆಲಸ ಮಾಡಿದಂಥ ವ್ಯಕ್ತಿ, ದೇಶಕ್ಕೆ ಅಪಾರ ಕೊಡುಗೆ ನೀಡಿದ ವ್ಯಕ್ತಿತ್ವ. ಭಾರತ ರತ್ನ ನೀಡ್ತಾ ಇರೋದು ಸಂತಸ ಅಂದರು ಮೋದಿ. ಮಹಾನ್ ವ್ಯಕ್ತಿಗೆ ಭಾರತ ರತ್ನ ಸಿಕ್ಕಿದ್ದು ಸಂತೋಷವಾಗಿದೆ. ನಮ್ಮ ಮನೆಯವರಿಗೆ ಪ್ರಶಸ್ತಿ ಸಿಕ್ಕಂಗಾಗಿದೆ. ಬಿಜೆಪಿ ನಾಯಕರಿಂದ ಅಭಿನಂದನೆ. ಜಾತಿ ಕಾರಣಕ್ಕೆ ಗರ್ಭಗುಡಿಗೆ ಬಿಡಲಿಲ್ಲ. ಕನಕಪೇಟದ ಈಶ್ವರಾನಂದಪುರಿ ಬೇಸರ. ತಾರತಮ್ಯ ಮಾಡಿಲ್ಲ ಅಂದರು ಅರ್ಚಕರು. ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದಿಲ್ಲ, ಎಲ್ಲರೂ ಒಂದೇ, ಎಲ್ಲ ಧರ್ಮದವರಿಗೂ ಅವಕಾಶ ಇದೆ. ಮುಜರಾಯಿ ಅಧಿಕಾರಿಗಳನ್ನು ವಿಚಾರಿಸ್ತೀನಿ ಅಂತ ಹೇಳಿದರು ಡಿಕೆ. ಮಂಡ್ಯದಲ್ಲಿ ತಣ್ಣಗಾಗದ ಧ್ವಜ ದಂಗಲ್. ಬಿಜೆಪಿಯಿಂದ ಅಭಿಯಾನ ಆರಂಭ. ಮನೆ ಮನೆಗೂ ತೆರಳಿ ಧ್ವಜ ವಿತರಣೆ. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್. ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಚಿಂತನೆ. ದತ್ತಿ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ. ನಾನು ಸತ್ತಿಲ್ಲ, ಬದುಕಿದ್ದೀನಿ. ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಸುಳ್ಳು ಸುದ್ದಿ ಹಬ್ಬಿಸಿದೆ. ಇನ್ಸ್ಟಾದಲ್ಲಿ ನಟಿ ಪೂನಂ ಪಾಂಡೆ ಸ್ಪಷ್ಟನೆ.